शारदा इंग्लिश स्कूल के तरफ से पत्रकारों का सम्मान कार्यक्रम। भाल्की शहर में के शारदा इंग्लिश स्कूल तरफ से पत्रकार दिन मनाया गया। भाल्की शहर में के शारदा इंग्लिश स्कूल तरफ से सोमवार के दिन भाल्की तालुके के सभी पत्रकारों का सम्मान किया गया है। इस वक्त कार्यक्रम अध्यक्ष श्री वसंतवी पाटिल, अध्यक्ष शारदा इंग्लिश स्कूल भाल्की, उद्घाटक श्री जयराज दाबशेट्टी, पत्रकार संघ के भाल्की अध्यक्ष, मुख्य अतिथिगण गणपति बोचरे, पत्रकार संघ के प्रधान कार्यदर्शी, अतिथिगण सब प्रिंट मीडिया और इलेक्ट्रॉनिक मीडिया भाल्की। कार्यक्रम की शुरुआत श्री महादेव पटने, अधिकारी शारदा इंग्लिश स्कूल भाल्की और सूत्र संचलन नागराज निटोरे शारदा इंग्लिश स्कूल के शिक्षक ने किया गया और स्वागत शहनाज बेगम, मुख्य शिक्षक शारदा इंग्लिश स्कूल तरफ से किया गया और संतोष मारुति ने आभार माना। ಅಧ್ಯಕ್ಷರಾಗಿರತಕ್ಕಂತ ನನ್ನ ಆತ್ಮೀಯ ಸಹೋದರ, ನನಗೂ ಅವರಿಗೂ ಅವಿನಾಭಾವ ಸಂಬಂಧ. ನಿಮಗೆ ವಿಶೇಷವಾಗಿ ಗೊತ್ತಿರಲಿ, ನಮ್ಮ ಮನೆ ಅವ್ರ ಮನೆ ಒಬ್ಬರಿದ್ರೆ ಒಬ್ಬರೇ ಇದ್ದೀವಿ, ಅಲ್ಲೇ ಹಳೆ ಊರಾಗೆ ಇರ್ತೀವಿ. ನನ್ನ ತಮ್ಮನಂತೆ ಇದ್ದಾರೆ ಅವರು. ಈ ಸಂಸ್ಥೆ ಎಷ್ಟು ಬೆಳೆದ್ರು ನನಗೆ ಹೆಮ್ಮೆ. ಸಂಸ್ಥೆ ನಾನು ಪತ್ರಕರ್ತರ ಸಂಘ ಬಹುಶಃ ಇವ್ರಿಗಿಂತ ಬಹಳ ಹಳೆ ಕಾಲದಿಂದ ನಾವು ಪತ್ರಿಕಾ ರಂಗದ ಸೇವೆ ಸಲ್ಲಿಸಿದ್ದೀವಿ. ಇವರೆಲ್ಲರೂ ಏನು ಪತ್ರಕರ್ತರಲ್ಲ, ಅವ್ರು ಈಗಿಂದ ಬಹಳ ಆಕ್ಟಿವ್ ಜರ್ನಲಿಸ್ಟ್ಗಳದಾರ. ಆ ಸಂಘ, ಪತ್ರಕರ್ತರ ಸಂಘ ಕೂಡ ನಂದು, ಅದು ನನಗೆ ಹೆಮ್ಮೆ. ನಿಮ್ಗೊಂದು RCBದವರು ಒಂದು ಸ್ಲೋಗನ್ ಮಾಡಿದ್ರು, ಹೆಚ್ಚಿನ ಟೈಮ್ ತಗೊಳೋಗಿಲ್ಲ, ಯಾಕಂದ್ರೆ ನಿಮ್ಗೆಲ್ಲ ಹಸುವಾಗಿರ್ತದ, ಇವ್ರಿಗೆಲ್ಲ ಬೋರ್ ಆಗಿರ್ತದ. ಯಾಕಂದ್ರೆ ಹೇಳಿದ್ದೆ ಕೇಳೋದು, ಹೇಳಿದ್ದೆ ಕೇಳೋದು, ನಿಮ್ಗೆಲ್ಲ ಹಸುವಾಗಿರ್ತದೆ. RCB ಕ್ರಿಕೆಟ್ದವ್ರು ಮನೆ ಗೆದ್ದಾರಲ್ಲ, ಅವರು ಸ್ಲೋಗನ್ ಮಾಡಿದ್ರು. ಏನ್ ಮಾಡಿದ್ರು? ಈ ಸಲ ಕಪ್ ನಮ್ದೇ. ಏನಂದ್ರು? ನಾನು ನಿಮ್ಗೂ ಹೇಳ್ತಾ ಇದ್ದೇನೆ, ಈ ಶಾಲೆ ನಮ್ದೇ. ಏನನ್ಬೇಕು? ಈ ಶಾಲೆ ನಮಗೆ ಹೆಮ್ಮೆ. ಶಾಲೆಯ ಶಿಕ್ಷಕರು ನಮ್ಮ ಭವಿಷ್ಯ ನಿರ್ಮಾಪಕರು. ಯಾಕಂದ್ರೆ ಶಾರದಾ ಪಬ್ಲಿಕ್ ಶಾಲೆ ಸ್ವತಂತ್ರ ಸರ್ ಅವರು ಬಹಳ ಕಷ್ಟಪಟ್ಟು ಬೆಳೆಸ್ತಾ ಬಂದಿದ್ದಾರೆ. ಅದು 60 ಬಿಲ್ಡಿಂಗ್ ಅಲ್ಲಿ social and political, social and economical values. Again, it gives share market values, investments, and etc. It says in our newspapers, magazines, TVs, etc. We are very grateful of them. Thank you one and all. Jai Hind, Jai Karnataka. ಪತ್ರಿಕೆ ಎಲ್ಲರೂ ನೋಡ್ರೆ, ಯಾವ ಪತ್ರಿಕೆ ನೋಡ್ರಿ ನೀವು? ಸಂಯುಕ್ತ ಕರ್ನಾಟಕ, ಮತ್ತ ವಿಜಯ ಕರ್ನಾಟಕ, ವಿಜಯವಾಣಿ ಎಲ್ಲ ನೋಡ್ರಿ. ಓದಿದ್ರೆ ಎಲ್ಲರೂ ಪತ್ರಿಕೆ ಓದ್ತಾ ಇರ್ಬೇಕು. ಪತ್ರಿಕೆಗೂ ಮತ್ತು ಶಿಕ್ಷಣಕ್ಕೂ ಬಹಳಷ್ಟು ನಿಕಟವಾಗಿರ್ತಕ್ಕಂಥ ಸಂಬಂಧ ಇದೆ. ಪತ್ರಿಕೆ ಏನ್ ಕೆಲಸ ಮಾಡ್ತಾವೆ ಯಾರಿಗಾರ ಗೊತ್ತದೆ? ವಿಶೇಷವಾಗಿ ಶಿಕ್ಷಣಕ್ಕೆ, ಮಕ್ಕಳಿಗಾಗಿ ಅದರಲ್ಲಿ ಹಲವಾರು ಏನಿರ್ತದ, ಫ್ರಂಟ್ ಪೇಜ್ ಮೇಲೆ ಬೇರೆ ಇರ್ತದ, ಒಳಗಡೆ ಆರೋಗ್ಯ, ಶಿಕ್ಷಣ, ರಾಜಕೀಯ, ಬೇರೆ ಬೇರೆ ಸುದ್ದಿಗಳಿರ್ತಾವ. ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈಗ 10ನೇ ತರಗತಿದವರು ಯಾರು ಅದರಿದ್ರೆ 10th ಇದ್ರೇನಿಲ್ಲ, 9th 8th. ಸ್ವಾತಂತ್ರ್ಯ 1947ರಲ್ಲಿ ಸಿಕ್ತು. ಅದಕ್ಕಿಂತ 100 ವರ್ಷಕ್ಕಿಂತ ಮುಂಚೆಯೇ